ಮನೆ ತಗೊಂಡಿದ್ಯಾ ನೀನು? ಹೆದ್ರೋದೇ ಇಲ್ಲ. ನೋಡ್ಕೊಂಡು ನಾನು ಹಿಂಗೆ ಎತ್ತಾಕೋದಲ್ಲ. ಡ್ರಾಮಾ ಮಾಡ್ಕೊಂಡೆ ಬಂದ್ಬಿಟ್ಟೆ 12 ವಾರದಿಂದ. ಡೈಲಾಗ್ ಹೊಡ್ಕೊಂಡು ನೀವುಗಳೇ ಇಲ್ವಾ ಇಲ್ಲಿ? ಫಸ್ಟ್ ಟೈಮ್ ನೋಡಿದ್ದು ಒಂದು ಬಕೆಟ್ ಇನ್ನೊಂದು ಬಕೆಟ್ ಇಟ್ಕೊಂಡು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ಮನೆಯ ಪಾಸಿಟಿವ್ ಗೌತಮಿ ಈಗ ವೈಲೆಂಟ್ ಆಗಿದ್ದಾರೆ. ಏನೇ ಬಂದ್ರು ಕೂಲ್ ಆಗಿ ಪಾಸಿಟಿವ್ ಆಗಿ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದ ಗೌತಮಿ ಈಗ ಕಿರ್ಚಾಡ್ತಿದ್ದಾರೆ. ರಜತ್ ಅವರ ಮಾತಿಗೆ ರೊಚ್ಚಿಗೆದ್ದ ಗೌತಮಿ ಅವ್ರ ಜೊತೆ ಜೋರು ಜಗಳ ಮಾಡಿದ್ದಾರೆ. ಹಾಗಿದ್ರೆ ಇವರ ಕೋಪಕ್ಕೆ ಕಾರಣ ಏನು ಅನ್ನೋದ್ರ ಸ್ಟೋರಿ ಇಲ್ಲಿದೆ ನೋಡಿ. ಬಿಗ್ ಬಾಸ್ ನಲ್ಲಿ ಗೌತಮಿ ಅವರು ಸೈಲೆಂಟ್ ಆಗಿದ್ದಾರೆ. ಯಾವಾಗ್ಲೂ ಪಾಸಿಟಿವಿಟಿ ಅಂತ ಹೇಳ್ತಾ ಇರ್ತಾರೆ. ಈ ಕಾರಣಕ್ಕೆ ಅವರು ಏನೇ ಆದ್ರೂ ಏರು ಧ್ವನಿಯಲ್ಲಿ ಮಾತಾಡ್ತಾ ಇರ್ಲಿಲ್ಲ. ಈಗ ಅವರು ವೈಲೆಂಟ್ ಆಗಿದ್ದಾರೆ. ರಜತ್ ವಿರುದ್ಧ ತಿರುಗಿ ಬಿದ್ದು ಜೋರು ಜಗಳ ಮಾಡಿದ್ದಾರೆ. ಇನ್ನು ಇಷ್ಟು ದೊಡ್ಡ ಜಗಳ ಶುರು ಆಗೋಕೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಅದೇನಂದ್ರೆ ಬಿಗ್ ಬಾಸ್ ಮನೆ ಪೂರ್ತಿ ಕಸದ ರಾಶಿಯನ್ನು ಚೆಲ್ಲಿರ್ತಾರೆ. ಮುಂದಿನ 60 ನಿಮಿಷದಲ್ಲಿ ಮನೆಯಲ್ಲಿರುವ ಎಲ್ಲ ಕಸಗಳನ್ನ ತೆಗೆಯುವಂತೆ ಬಿಗ್ ಬಾಸ್ ಆದೇಶ ಕೊಡ್ತಾರೆ. ಆಗ ಎಲ್ಲ ಸ್ಪರ್ಧಿಗಳು ಕ್ಲೀನಿಂಗ್ ಅಲ್ಲಿ ಬ್ಯುಸಿ ಆಗಿರ್ತಾರೆ. ಆದ್ರೆ ಗಾರ್ಡನ್ ಏರಿಯಾದಲ್ಲಿ ಗೌತಮಿ ಹಾಗೂ ಇತರೆ ಸ್ಪರ್ಧಿಗಳು ಕ್ಲೀನ್ ಮಾಡ್ತಿರ್ತಾರೆ. ಆಗ ಅಲ್ಲೇ ಪಕ್ಕದ ಸೋಫಾ ಮೇಲೆ ರಜತ್ ಕುತ್ಕೊಂಡು ನೋಡ್ತಾ ಇರ್ತಾರೆ. ಇದರಿಂದ ಕೋಪ ಮಾಡ್ಕೊಂಡ ಗೌತಮಿ ಅವರು ಡೈಲಾಗ್ ಹೊಡಿ ಕುತ್ಕೋ, ಒಂದಷ್ಟು ಹಣ್ಣು ತಿನ್ನು ಅಷ್ಟೇ, ಇನ್ನೇನು ಮಾಡಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಇದಕ್ಕೆ ರೊಚ್ಚಿಗೇಳುವ ರಜತ್ ಇದು ನಿನ್ನ ಮನೆ ಅಂದ್ಕೊಂಡಿದ್ಯಾ ಅಂತ ಡೈಲಾಗ್ ಹೊಡಿತಾರೆ. ಅಲ್ಲದೆ ಡ್ರಾಮಾ ಮಾಡ್ಕೊಂಡ್ರೆ 12 ವಾರ ಬಂದ್ಬಿಟ್ಟೆ ಅಂತ ಗೌತಮಿ ಅವ್ರಿಗೆ ಟಾಂಗ್ ಕೊಡ್ತಾರೆ. ಅದಕ್ಕೆ ಗೌತಮಿ ಅವರು ನೀನು ಕೂಡ ಡೈಲಾಗ್ ಹೊಡ್ಕೊಂಡೇ ಇದೆಯಾ ಅಂತ ಹೇಳಿ ಕೌಂಟರ್ ಕೊಡ್ತಾರೆ. ಹೀಗೆ ಇಬ್ಬರ ಮಧ್ಯೆ ವಾಕ್ ಸಮರ ತುಂಬಾ ಜೋರಾಗಿ ನಡೆಯುತ್ತೆ. ಇನ್ನು ಇಷ್ಟು ದಿನ ಸೈಲೆಂಟ್ ಆಗಿದ್ದ ಗೌತಮಿಯವರು ಇದ್ದಕ್ಕಿದ್ದಂಗೆ ಎಷ್ಟು ವಾಯ್ಸ್ ರೈಸ್ ಮಾಡೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಒಂದು ನಿನ್ನೆಯ ಸಂಚಿಕೆಯಲ್ಲಿ ರಜತ್ ಅವರು ಗೌತಮಿ ಫೋಟೋ ಅಂಟಿಸಿ ಕಿಕ್ ಕೊಟ್ಟು ಅವರಿಗೆ ನೀಡಿದ ಕಾರಣ ಗೌತಮಿ ಅವರಿಗೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಇದರಿಂದ ಕೋಪ ಮಾಡ್ಕೊಂಡಿರೋ ಗೌತಮಿಯವರು ಈಗ ರಜತ್ ಅವರ ವಿರುದ್ಧ ಇಷ್ಟು ದೊಡ್ಡ ಜಗಳ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಸುದೀಪ್ ಅವರು ಕೂಡ ನೀವು ತುಂಬಾ ಪಾಸಿಟಿವ್ ಆಗಿ ಇದ್ದೀರಾ ಅನ್ನೋ ರೀತಿಯಲ್ಲೇ ಮಾತಾಡ್ತಿದ್ರು. ಹಾಗಾಗಿ ಅವರು ತಮ್ಮ ಪಾಸಿಟಿವಿಟಿನ ಬಿಟ್ಟು ವೈಲೆಂಟ್ ಆಗಿ ಇರೋದಕ್ಕೆ ಈ ಜಗಳ ಶುರು ಮಾಡಿದ್ರ ಅನ್ನೋದು ಕೂಡ ಒಂದು ರೀತಿ ಕಾರಣ ಆಗಿದೆ. ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಗೌತಮಿ ಅವರು ಇದೇ ವೈಲೆನ್ಸ್ ಅನ್ನ ಮೇಂಟೈನ್ ಮಾಡ್ತಾರಾ ಅಥವಾ ಮತ್ತೆ ಮೊದಲಿನ ತರ ಪಾಸಿಟಿವ್ ಗೌತಮಿ ತರ ಇರ್ತಾರ ನೋಡ್ಬೇಕು. ನೋಡಿದ್ರಿ ಅಲ್ಲ, ಪಾಸಿಟಿವ್ ಗೌತಮಿ, ಕೂಲ್ ಗೌತಮಿ ಅಂತಿದ್ದ ಗೌತಮಿ ಅವರು ಈಗ ರಜತ್ ಅವರ ಜೊತೆ ಜೋರು ಜಗಳ ಮಾಡಿದ್ದಾರೆ. ಇದಕ್ಕೆ ಕಾರಣ ನಿನ್ನೆ ಸಂಚಿಕೆಯಲ್ಲಿ ರಜತ್ ಅವರು ಅವರ ಫೋಟೋವನ್ನ ಇಟ್ಟು ಕಿಕ್ ಮಾಡಿ ಕೊಟ್ಟ ಕಾರಣ. ಹಾಗಾಗಿ ರಜತ್ ಅವರ ಮೇಲೆ ಕೋಪ ಮಾಡ್ಕೊಂಡಿರೋ ಗೌತಮಿ ಅವರು ಈಗ ಇಷ್ಟೊಂದು ಜಗಳ ಮಾಡಿದ್ದಾರೆ. ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಇವರ ರಿಯಾಕ್ಷನ್ ಹೀಗೆ ಇರುತ್ತಾ ಅಥವಾ ಮತ್ತೆ ಪಾಸಿಟಿವ್ ಮಂತ್ರ ಜಪ ಮಾಡ್ತಾ ಮತ್ತೆ ಕೂಲ್ ಆಗಿ ಆಟ ಆಡ್ತೀನಿ, ಪಾಸಿಟಿವ್ ಆಗಿ ಆಟ ಆಡ್ತೀನಿ ಅಂತ ಹೇಳ್ತಾರಾ? ಕಾದು ನೋಡ್ಬೇಕು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.